ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಎಂ ಕನ್ನಡ ವ್ಲಾಗ್ಸ್. ಬರ್ರಿ ಇವತ್ತು ದಾಲ್ ಕಿಚಡಿ ರೆಸಿಪಿನ ಯಾವ ರೀತಿ ಮಾಡೋದಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಮಾಡೋದಕ್ಕೆ ನೋಡ್ರಿ 1 ಕಪ್ಪಷ್ಟು ತೊಗರಿಬೇಳೆ, 1 ಕಪ್ಪಷ್ಟು ಹೆಸರುಬೇಳೆ, 1 ಕಪ್ಪಷ್ಟು ಚೆನ್ನಂಗಿ ಬೇಳೆನ ತೊಗೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಅಕ್ಕಿ ಕೂಡ ತೊಗೊಂಡಿದ್ದೀನಿ ನೋಡ್ರಿ. ಇವೆಲ್ಲ ಕೂಡ ಸಮ ಪ್ರಮಾಣದೊಳಗೆ ನಾನು ತೊಗೊಂಡಿದ್ದೀನಿ. ಇದೆಲ್ಲ ಕೂಡ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ಬಿಡಬೇಕಾಗುತ್ತೆ. ಈ ರೆಸಿಪಿ ನೋಡ್ರಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರ್ತದೆ ನೋಡ್ರಿ. ಮನೆಯೊಳಗೆ ಸಣ್ಣ ಮಕ್ಕಳಿದ್ರು ಅಂದರೂ ಕೂಡ ಅವ್ರಿಗೂ ಇಷ್ಟ ಆಗುತ್ತೆ, ಮತ್ತು ವಯಸ್ಸಾದವ್ರು ಇರ್ತಾರೆ ನೋಡ್ರಿ, ಅವ್ರಿಗೆ ಕೂಡ ಇಷ್ಟ ಆಗುತ್ತೆ. ಇವಾಗ ಒಂದು ಕುಕ್ಕರ್ಗೆ ನೋಡ್ರಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ. ತುಪ್ಪ ಕಾದಾದ್ಮೇಲೆ ನೋಡ್ರಿ ಜೀರಿಗೆ ಸಾಸಿವೆನ ಹಾಕೊಂಡ್ಬಿಟ್ಟು ಅದು ಫ್ರೈ ಆದಮೇಲೆ ಒಂದು ಗಡ್ಡೆ ನಾನು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಮತ್ತು ಹಸಿಮೆಣಸಿಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು 1-2 ಬ್ಯಾಡಗಿ ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕು ಅಂದರೆ ಹಸಿಮೆಣಸಿಕಾಯಿ ಕೂಡ ಹಾಕ್ಕೋಬೋದು, ಇಲ್ಲ ಬರೀ ಬ್ಯಾಡಗಿ ಮೆಣಸಿಕಾಯಿ ಕೂಡ ಹಾಕ್ಕೋಬೋದು. ಆಮೇಲೆ ಒಂದು ಟೊಮೆಟೊ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ. ಖಾರ ನೋಡ್ರಿ ನಾನು ಹಸಿಮೆಣಸಿಕಾಯಿ ಬ್ಯಾಡಗಿ ಮೆಣಸಿಕಾಯಿ ಹಾಕಿರೋದ್ರಿಂದ ನಾನು ಖಾರನ ಹಾಕ್ಕೊಂಡಿಲ್ಲ. ಬೇಕಾದರೆ ನೀವು ಖಾರದ ಪುಡಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ರಿ ತೊಳೆದಿಟ್ಟಿರೋಂಥ ಅಕ್ಕಿನ ಇದ್ರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನೀರು ಎಷ್ಟು ಬೇಕಾಗುತ್ತೆ ನೋಡ್ರಿ ಅಷ್ಟು ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕಾಗುತ್ತೆ ಇದಕ್ಕೆ, ಯಾಕಂದ್ರೆ ಸ್ವಲ್ಪ ಫುಲ್ ಮೆತ್ತಗಾಗುತ್ತೆ ನೋಡ್ರಿ ಇದು ಕಿಚಡಿ. ಆ ರೀತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಉಪ್ಪು ಕಡಿಮೆ ಇತ್ತಂದರೆ ನೀವು ನೋಡ್ಕೊಂಡ್ಬಿಟ್ಟು ಮತ್ತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ರಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟಾದರೂ ನೋಡ್ರಿ ಈ ರೆಸಿಪಿ ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಬೋದಂಥ ರೆಸಿಪಿ ನೋಡ್ರಿ, ತುಂಬಾ ಚೆನ್ನಾಗಿರ್ತದೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಇವಾಗ ನೋಡ್ತಾ ಇದ್ರಲ್ಲ ಇದು ಚೆನ್ನಾಗಿ ಕುದಿಯಾಕತ್ತದ. ಈ ಟೈಮ್ ಒಳಗೆ ನೋಡ್ರಿ ನಾವು ಇದನ್ನು ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಟ್ಟು 1-2 ಸೀಟಿ ನಾವು ಇದನ್ನು ಕುಗ್ಸಿದವಪ್ಪ ಅಂತಂದ್ರೆ ದಾಲ್ ಕಿಚಡಿ ರೆಸಿಪಿ ರೆಡಿ ಆಗುತ್ತೆ ನೋಡ್ರಿ. ತುಂಬಾ ಈಸಿಯಾಗಿ ಮಾಡ್ಬೋದಂಥ ರೆಸಿಪಿ ಇದು ನೋಡ್ರಿ. ನಾವು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಮನೆಯೊಳಗೆ ಯಾರೂ ಇರಂಗಿಲ್ಲ ನೋಡ್ರಿ, ಅವಾಗ ಒಬ್ಬೊಬ್ಬರೇ ಇರ್ತಾರೆ. ಸಣ್ಣ ಮಕ್ಕಳಾಗಿರ್ಬೋದು, ಅಂದರೆ ಸಣ್ಣ ಮಕ್ಕಳಪ್ಪ ಅಂತಂದರೆ ಇವಾಗ ಹೈಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರೆ ನೋಡ್ರಿ, ಅವರು ಕೂಡ ಮಾಡ್ಕೋಬೋದು. ಜಾಸ್ತಿ ಏನು ಮಸಾಲೆದೇನೂ ಬೇಕಾಗಿರಂಗಿಲ್ಲ. ಈಸಿಯಾಗಿ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಖತ್ತಾಗಿರುವಂಥ ದಾಲ್ ಕಿಚಡಿನ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ. ನೀವು ಕೂಡ ಯಾವ ಸ್ಟೈಲ್ ಒಳಗೆ ದಾಲ್ ಕಿಚಡಿ ನಾವು ಮಾಡ್ತೀರ ಅನ್ನೋದನ್ನು ಹೇಳ್ರಿ. ನಾನು ನನ್ನ ಸ್ಟೈಲ್ ಒಳಗೆ ಈ ರೀತಿ ಮಾಡ್ತೀನಿ, ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಬೇರೆ ಯಾವುದಾದ್ರೂ ನಿಮಗೆ ರೆಸಿಪಿ ಬೇಕಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ, ನಾ ಅದನ್ನು ನಿಮಗೆ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡಿಬಿಟ್ಟು ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಬಾಯ್.